ಪ್ರೈಸ್ ಲಾರ್ಡ್ ಪ್ರಿಯರೇ, ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ 3 ವಚನಗಳು ನಮಗೆ ತಂದೆ ದೇವರ ಕರೆಯ ವಿಷಯವಾಗಿ ತಿಳಿಸುತ್ತದೆ. ಮೊದಲನೇ ವಾಚನದಲ್ಲಿ ಪ್ರಭು ಯೇಸು ಕ್ರಿಸ್ತರ ವಿಷಯವಾಗಿ ಪ್ರವಾದಿ ಯೆಶಾಯ ಹೇಳುತ್ತಾರೆ, ಸರ್ವೇಶ್ವರ ಕರೆದ ನಿನ್ನನ್ನು ಗರ್ಭದಲ್ಲಿ ಇದ್ದಾಗಲೇ, ಹೆಸರಿಟ್ಟ ನನಗೆ ನಾನು ತಾಯಿಯ ಉದರದಲ್ಲಿ ಇದ್ದಾಗಲೇ ಎಂದು. ಹೌದು, ಎಫೆಸರಿಗೆ ಬರೆದ ಪತ್ರಿಕೆಯಲ್ಲಿ ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು ಎಂದು ಹೇಳಿದೆ. ನಮ್ಮ ಮೇಲಿನ ಪ್ರೀತಿಯಿಂದಾಗಿ ದೇವರು ಯೇಸು ಕ್ರಿಸ್ತರ ಮುಖಾಂತರ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿಸಿಕೊಳ್ಳಲು ಆಗಲೇ ನಿರ್ಧರಿಸಿದ್ದರು. ಆದರೆ ಇಂದು ನಾನು ಈ ಒಂದು ಕರೆಯನ್ನು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇನೆ, ದೇವರ ಕರೆ ಯಾವ ರೀತಿಯಾಗಿ ನಾನು ಆ ಕರೆಗೆ ತಕ್ಕನಾದ ಬಾಳ್ವಿಕೆಯನ್ನು ಮಾಡ್ತಾ ಇದ್ದೇನೆ. ಪ್ರಿಯರೇ, ಇಂದಿನ ಈ ವಾಚನಗಳಲ್ಲಿ ಪ್ರವಾದಿ ಯೆಶಾಯನು ಯೇಸು ಕ್ರಿಸ್ತರ ಕುರಿತಾಗಿ ಹೇಳಿದರೆ, ಯೋಹಾನರ ಜನನದ ವಿಷಯವಾಗಿ ನಾವು ಓದುತ್ತೇವೆ. ಮಾತ್ರವಲ್ಲ, 2ನೇ ವಾಚನದಲ್ಲಿ ಸಂತ ಪೌಲರು ದಾವೀದನ ಕುರಿತಾಗಿ ತಿಳಿಸುತ್ತಾರೆ. ಪ್ರಿಯರೇ, ಇಂದು ದಾವೀದ, ಪ್ರಭು ಯೇಸು ಕ್ರಿಸ್ತರು ಮತ್ತು ಯೋಹಾನ ಇವರ ಜೀವಿತವನ್ನು ನಾವು ನೋಡುವಾಗ ನನ್ನ ಜೀವಿತದ ಬಗ್ಗೆ ನಾನು ಅರಿಯಬೇಕು. ದಾವೀದನು ಕುರಿಗಾಯಿಯಾಗಿದ್ದರೂ ಕೂಡ ತಂದೆ ದೇವರು ಅವನನ್ನು ಅರಸನನ್ನಾಗಿ ನೇಮಿಸಿದಾಗ ಆತ ಅವರಿಗೆ ಮೆಚ್ಚುಗೆಯಾಗುವ ವ್ಯಕ್ತಿಯಾಗಿ ಜೀವಿಸಿದ. ಮಾತ್ರವಲ್ಲ, ತಂದೆ ದೇವರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಪೂರೈಸಿದ. ಯೇಸು ಕ್ರಿಸ್ತರು ಕೂಡ ತಂದೆ ದೇವರ ಆ ಒಂದು ಚಿತ್ತವನ್ನು ನೆರವೇರಿಸಲು ಸ್ವರ್ಗವನ್ನು ಬಿಟ್ಟು ಭೂಲೋಕಕ್ಕೆ ಬಂದರು. ತಂದೆ ದೇವರ ಆ ವಾಗ್ದಾನದ ಪ್ರಕಾರ ನಮಗೆ ಉದ್ಧಾರಕರನ್ನಾಗಿ ಯೇಸು ಕ್ರಿಸ್ತರನ್ನು ಕಳುಹಿಸಿದರು. ಯೇಸು ಕ್ರಿಸ್ತರು ಆ ಸ್ವರ್ಗದ ಸಿರಿಪದವಿಯನ್ನು ಬಿಟ್ಟು ನಮ್ಮ ಪಾಪದ ಪರಿಹಾರಕ್ಕಾಗಿ ಶಿಲುಬೆಯ ಮರಣದ ಪರ್ಯಂತ ತಂದೆ ದೇವರಿಗೆ ವಿಧೇಯರಾದರು. ಇವರ ಆಗಮನಕ್ಕಾಗಿಯೇ ಸ್ನಾನಿಕ ಯೋಹಾನರು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಸ್ನಾನ ದೀಕ್ಷೆಯನ್ನು ಪಡೆಯಿರಿ ಎಂದು ಇಸ್ರಾಯೇಲಿನ ಎಲ್ಲ ಜನರಿಗೆ ಸಾರ್ತಾ ಇದ್ದ. ಪಶ್ಚಾತ್ತಾಪದ ಹೃದಯ ನನ್ನಲ್ಲಿ ಇದೆಯಾ? ಆ ಒಂದು ದೇವರಿಗೆ ಕೃತಜ್ಞತೆಯನ್ನ, ಮೆಚ್ಚುಗೆಯನ್ನ, ಅವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವ ಹೃದಯ ನನ್ನದಾಗಿದೆಯಾ? ಇಂದು ನಾನು ನನ್ನ ಜೀವಿತವನ್ನು ನೋಡಿಕೊಳ್ಳಬೇಕು. ಜೀವೋದ್ಧಾರದ ಆ ಸಂದೇಶ ಕಳುಹಿಸಿರೋದು ನಮಗಾಗಿಯೇ. ಆ ಜೀವೋದ್ಧಾರದ ಸಂದೇಶದಲ್ಲಿ ನನಗೆ ವಿಶ್ವಾಸವಿದೆಯಾ? ಅದರಲ್ಲಿ ವಿಶ್ವಾಸ ಬಿಟ್ಟು ನಾನು ನನ್ನ ಜೀವಿತವನ್ನು ರೂಪಾಂತರಗೊಳಿಸಿದ್ದೇನಾ? ಪ್ರೇರೆ, ಇಂದು ಈ 3 ವ್ಯಕ್ತಿಗಳನ್ನು ಕುರಿತು ನಾವು ಓದುವಾಗ, ಜಗದ್ರಕ್ಷಕ ಯೇಸು ಕ್ರಿಸ್ತರ ಅನುರೂಪಿಯಾಗಲು ದೇವರು ನನ್ನನ್ನು ಕರೆದಿದ್ದಾರೆ. ಅವರ ಆ ಒಂದು ಮಾರ್ಗದರ್ಶನದಲ್ಲಿ ಪರಿಶುದ್ಧ ಆತ್ಮರ ಆ ಆತ್ಮಶಕ್ತಿಯಿಂದ ತುಂಬಿದವಳಾಗಿ ನಾನು ಕೂಡ ಸ್ನಾನಿಕ ಯೋಹಾನರ ಹಾಗೆ ಒಂದು ತ್ಯಾಗದ ಜೀವಿತವನ್ನು, ದಾವಿದನ ಹಾಗೆ ಕೃತಜ್ಞತಾಪೂರ್ವಕ ಜೀವಿತವನ್ನು, ಪ್ರಭು ಯೇಸು ಕ್ರಿಸ್ತರ ಹಾಗೆ ವಿಧೇಯತೆಯ ಜೀವಿತವನ್ನು ಜೀವಿಸಬೇಕು. ನಮಗೆ ಮಾರ್ಗದರ್ಶಿಯಾಗಿ ಯೇಸು ಕ್ರಿಸ್ತರೇ ಇರುವಾಗ ಅವರ ಆ ಒಂದು ನಡೆಸುವಿಕೆಯಲ್ಲಿ ನಡೆಯಬೇಕು. ಈ ಜೀವೋದ್ಧಾರದ ಸಂದೇಶ ನಮಗೆ ಒಂದು ಶಕ್ತಿಯಾಗಿದೆ ಪ್ರಿಯರೇ. ಆ ಶಕ್ತಿಯಲ್ಲಿ ನಾವು ಜೀವಿಸೋಣ. ಆಮೆನ್.